ಶಿವಕುಮಾರ್ ಅವರೇ, ನೀವು ನನ್ನ ಹತ್ರಿ ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತ ಭಾವಿಸೋಣ. ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮ್ಗೆ ಬೆಳಕಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್. ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವರು ಇವತ್ತು ಸಸ್ಪೆನ್ಷನ್ ಬಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ, ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು. ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದರೆ ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತ ಹೇಳಿ ನೀವು ಅವತ್ತು ಧ್ವನಿ ಎತ್ತಬೇಕಿತ್ತು. ಅವಾಗ ನಾವು ನೀವು ಒಪ್ತಾ ಇದ್ದು. ಇವತ್ತು ಈಗಲಾರು ಮಾತಾಡಿ ಸರ್. ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ನೀವೇ ಆಗಿದ್ದೀರಲ್ವಾ? ನೈತಿಕ ಹೊಣೆ ಹೊರುವಂಥದ್ದು ನಿಮ್ಮ ಜವಾಬ್ದಾರಿನೂ ಆಗಿದೆಯಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬಾರಿಸ್ತವ್ರು ನೀವೇ ತಾನೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬಿದ್ದಿದೆಯಲ್ವಾ? ನೈತಿಕ ಹೊಣೆ ಹೊರಿ ಸರ್. ಆಗ ಒಪ್ಕೊಳ್ತೀವಿ, ಕರ್ನಾಟಕದ ಮಹಾಜನತೆ ಒಪ್ಕೊಳ್ಳುತ್ತೆ ಸರ್. ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದರೆ ಇವತ್ತು ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ, ಕಾನೂನು ಸುವ್ಯವಸ್ಥೆನೂ ಇಲ್ಲ, ಇಲ್ಲಿ ಒಳ್ಳೆ ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಇವತ್ತು ಜನ ತೂಚಿ ಅಂತಿದಾರಲ್ಲ, ಅದಕ್ಕೋಸ್ಕರವಾಗಿ ನೀವು ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನ್, ಈ ಥರ ನಾಟಕಗಳೆಲ್ಲ ಮಾಡ್ತಾ ಇದ್ದೀರಿ. ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು. ಇಡೀ ಪೊಲೀಸ್ ಇಲಾಖೆಯ ಮೊರಾಲನ್ನು ಕುಗ್ಗಿಸುತ್ತದೆ, ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ತಗೊಳ್ಳೋದು ಅದಕ್ಕೂ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನೀವು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ. ಇವತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಸರ್? ನಿಮ್ಮ MLAಗಳಿರ್ಬೋದು, ನಿಮ್ಮ ಮಂತ್ರಿಗಳಿರ್ಬೋದು, ಮಿನಿಟ್ ತಗೊಳ್ದಲೆ, ನಾನು ಕಾಸು ತಗೊಳ್ದಲೆ ಮಿನಿಟ್ ಕೊಡ್ತೀನಿ ಅಂತ ಹೇಳೋಣ ಒಬ್ಬನು ತೋರಿಸ್ಬಿಡಿ ಸರ್ ನೋಡೋಣ. ನಿಮ್ಮ ಇಲಾಖೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಯಾವ ರೀತಿ ಇವತ್ತು ಕಷ್ಟಕ್ಕೆ ಒಳಗಾಗಿದೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಅಧಿಕಾರಿನೂ ಕೂಡ ಇವತ್ತು ಅವನಿಗೆ ಕಾಸು ಕೊಡದಲೆ ಅವನಿಗೆ ಟ್ರಾನ್ಸ್ಫರ್ ಆಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ. ಇದು ಇವತ್ತು ಪೊಲೀಸ್ ಇಲಾಖೆನ ಎಲ್ಲ ರೀತಿಯಲ್ಲೂ ಕೂಡ ನೀವು ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದಿರಿ. ಅವ್ರು ಇವತ್ತೇನಂದ್ರೆ 11 ತಿಂಗಳಾದ ಕೂಡಲೇ MLAಗಳ ಹತ್ರ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ನಿಂತ್ಕೊಳ್ಬೇಕು. ಟಾರ್ಗೆಟ್ ಮಾಡ್ತೀರಿ, ಬ್ಲೇಮ್ ಮಾಡ್ತಿದ್ರಿ ಸರ್. ಸರ್ ಸಿದ್ದರಾಮಯ್ಯನವರೇ, ನೀವು ಮಾಡಿದಿಲ್ಲ ಇಡೀ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂಥ ಅಪಚಾರ ಇದು. ನೀವು ನೈತಿಕ ಹೊಣೆ ಹೊರಬೇಕಿತ್ತು. ನೀವು ಯಾರಿಗಾದ್ರೂ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಇದಕ್ಕೆ ಈ ಒಂದು ಪೊಲೀಸರ ಅನುಮತಿ ಇಲ್ದಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು, ಅವ್ರ ಮೇಲೆ FIR ಹಾಕಬೇಕಿತ್ತು. ಆದರೆ ನೀವು ಮಾಡಿದ್ದೇ ಬೇರೆ ಅಲ್ಲ ಸರ್. ನನಗೇನೋ ಅನುಮಾನ ಇದೆ. ಅವ್ರ ಪದವಿಗೋಸ್ಕರ, ಒಂದು ಎಸ್ಕಾರ್ಟ್ ವೆಹಿಕಲ್ಗೋಸ್ಕರ ಅವರು ಗೃಹ ಸಚಿವರೇ ಹೊರತು ಯಾವ ಘಟನೆ ಆಗಲಿ, ನಾಗಮಂಗಲದಲ್ಲಿ ಕಲ್ಲು ಹೊಡೆದ್ರು ಅವರಿಲ್ಲ, ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ, ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವ್ರು ಬರಲ್ಲ. ಅಲ್ಲಿ ಎಲ್ಲ ಬೆಳಗಾಮಲ್ಲಿ ಏನೋ ಇನ್ಸಿಡೆಂಟ್ ನಡೀತು, ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೇನೋ ಗೃಹ ಸಚಿವರು ಇದ್ದಾರಾ ಇಲ್ವಾ ಅಂತ ನನಗೆ ಅನುಮಾನ ಶುರುವಾಗಿದೆ. ಪರಮೇಶ್ವರ ಸಾಹೇಬರು ಬಹಳ ಒಳ್ಳೆ ಮನುಷ್ಯ, ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನ ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ. ಗೃಹ ಸಚಿವರು ಇದಾರೆ ಇಲ್ವಾ, CM ಹಿಂದ್ಗಡೆ ಓಡಾಡೋದು ಅಷ್ಟೇನೆ. ಯಾವಾಗಲಾರು ಚೇರ್ ಬಿಟ್ರೆ ನನ್ನನ್ನೇನಾದ್ರು ಕೂರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಖಂಡಿತ ಕೆಲಸವನ್ನು ಮಾಡ್ತಾರೆ. ಎಸ್